ಗಿಲ್ಲಿ ಮತ್ತು ಕಾವ್ಯ ಜೋಡಿ ಒಟ್ಟಿಗೆ ನಟಿಸ್ತಾರ ಏನಾಗುತ್ತೆ ಬಹಳಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ. ಯಾಕೆಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಸಿನಿಮಾವನ್ನ ಮಾಡಬೇಕು ಎಂಬ ಒಂದು ಆಸೆ ಜನರು ತುಂಬಾನೇ ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಬಿಗ್ ಬಾಸ್ ಮುಗಿದ ತಕ್ಷಣವೇ ಗಿಲ್ಲಿ ಮತ್ತೆ ಕಾವ್ಯ ಹೊರಗಡೆ ಬಂದ ತಕ್ಷಣವೇ ಎಲ್ಲರೂ ಕೂಡ ಈ ಒಂದು ಆಸೆನ ವ್ಯಕ್ತಪಡಿಸ್ತಾರೆ. ಆದ್ರೆ ಆ ರೀತಿಯ ಒಂದು ಕತೆ ಸಿಕ್ಕಿಲ್ಲ. ಗಿಲ್ಲಿ ಅವರು ತಮ್ಮ ಒಂದು ಸಿನಿಮಾದಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ, ಕಾವ್ಯ ಅವರು ಕೂಡ ತಮ್ಮ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಇಬ್ರು ಕೂಡ ಬೇರೆ ಬೇರೆ ಸಿನಿಮಾವನ್ನ ಮಾಡ್ತಾ ಇರೋದು, ಒಟ್ಟಿಗೆ ಸಿನಿಮಾ ಅಂತೂ ಮಾಡ್ತಿಲ್ಲ. ಇದರ ಸ್ಪಷ್ಟತೆಯನ್ನು ಕೂಡ ಕಾವ್ಯ ಅವರು ನೀಡಾಗಿದೆ. ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಪಳಾರ್ ಸಿನಿಮಾದಲ್ಲಿ ಕಾವ್ಯ ಅವರೇ ಹೀರೋಯಿನ್ ಅಂತ. ಯಾಕಂದ್ರೆ ಹೀರೋಯಿನ್ ಕೂಡ ರಿವೀಲ್ ಮಾಡಿಲ್ಲ, ಕ್ಯೂರಿಯಾಸಿಟಿಯಿಂದ ಇಟ್ಟಿದ್ರು, ಸಸ್ಪೆನ್ಸ್ ಮಾಡಿದ್ರು. ಸೊ ಹೀಗಾಗಿ ಎಲ್ರಿಗೂ ಕೂಡ ಒಂದು ಡೌಟ್ ಇತ್ತು, ಕಾವ್ಯ ಅವರೇ ಏನಾದ್ರು ಹೀರೋಯಿನ್ ಆಗಿ ಬರ್ಬೋದು ಏನ್ ಕತೆ ಅಂತ. ಬಟ್ ಚಿತ್ರತಂಡದವರು ಕೂಡ ಇಲ್ಲ ಅಂತಾರೆ, ಮತ್ತೆ ಕಾವ್ಯ ಅವರು ಕೂಡ ನಾನು ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ ಅಂತ ಒಂದು ಕ್ಲಾರಿಟಿಯನ್ನು ಸಹ ಕೊಡ್ತಾರೆ. ಸೊ ಹೊಸ ಹೀರೋಯಿನ್ ಜೊತೆಗೆ ಗಿಲ್ಲಿ ಅವರು ನಟಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಕಾವ್ಯ ಅವರು ಕೂಡ ಹೊಸ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಅದರ ಕಂಪ್ಲೀಟ್ ಬಿಸಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಯ್ತು ಮೊನ್ನೆಯಿಂದ. ಇನ್ನ ಗಿಲ್ಲಿ ಅವರು ಕೂಡ 15 ದಿವಸದಿಂದ ಶೂಟಿಂಗ್ ದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಟ್ಟಾರೆ ಗಿಲ್ಲಿಯ ಒಂದು ಬರ್ತ್ಡೇ ಕೂಡ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ರು ಅಭಿಮಾನಿಗಳು. ಜೊತೆಗೆ ಹೊಸ ಸಿನಿಮಾ ಕೂಡ ಸೆಟ್ ಆಗ್ತದೆ. ಇನ್ನ 2 ಸಿನಿಮಾಗಳು ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ, ಸೈನ್ ಅನ್ನ ಮಾಡಿದ್ದಾರೆ. ಸೊ ನೋಡಿ, ಬ್ಯಾಕ್ ಟು ಬ್ಯಾಕ್ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ ಗಿಲ್ಲಿ ನಟ ಅವರು. ಒಳ್ಳೆ ಆಫರ್ಗಳು ಕೂಡ ಸಿಗ್ತಾ ಇದೆ. ಇಷ್ಟು ದಿವಸ ಇವೆಂಟ್ ಗಳಂತೆಲ್ಲ ಬಿಸಿ ಆಗಿದ್ದಂತ ಗಿಲ್ಲಿ ನಟ ಅವರು ಇನ್ನು ಮುಂದೆ ಸಿನಿಮಾ ಅಂತ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ. ಸೊ ಕಂಪ್ಲೀಟ್ ಬಿಸಿ ಆಗಿರುವಂತ ಕಾರಣ ಎಲ್ಲೂ ಕೂಡ ಆಚೆ ಕಾಣಿಸ್ಕೊತಾ ಇಲ್ಲ.